ಓಂ ಶ್ರುತತ್ವಾಚ ಓಂ. 1ನೇ ಅಧ್ಯಾಯದ 1ನೇ ಪಾದದ 11ನೇ ಸೂತ್ರ, ಈಕ್ಷಿತ್ಯಧಿಕರಣದ ಸೂತ್ರ ಇದು. ಅಲ್ಲಿ ಬ್ರಹ್ಮ ವಾಚ್ಯ ಹೇಗಾಗಿದ್ದಾನೆ ಅನ್ನೋದನ್ನು ನಾವು ಸಮರ್ಥಿಸಿ ತೋರಿಸ್ತಾ ಇದ್ದೀವಿ. ಬ್ರಹ್ಮ ವಾಚ್ಯಂ ಲಕ್ಷ್ಯತ್ವಾತ್ ಅಂತ ಅನುಮಾನವನ್ನು ಪ್ರಯೋಗಿಸಿದ್ದೀವಿ. ಆ ಪ್ರಯೋಗಕ್ಕೆ ಸಹಕಾರಿಯಾಗಿ ತರ್ಕ ಒಂದನ್ನು, ಇದು ವಾಚ್ಯಂ ನ ಸ್ಯಾತ್ ತರ್ಹಿ ಲಕ್ಷ್ಯಮಪಿ ನ ಸ್ಯಾತ್ ಅನ್ನುವ ತರ್ಕವನ್ನು ಕೂಡ ಪ್ರಯೋಗಿಸಿ ತೋರಿಸಿದ್ದೀವಿ. ಅಲ್ಲಿ ಕೇವಲಾನ್ವಯಿನಿ ಕೇವಲ ವ್ಯತಿರೇಕಿಣಿ ಚ ಉಪಾಧಿಶಂಕ ಅನುದಯಾತ್. ಕೇವಲಾನ್ವಯಿನಿ ಸಾಧ್ಯಾಭಾವ ಅಭಾವೇನ ತದಾ ಅವಿನಾಭಾವಿ ಅಭಾವತ್ವ ಅಭಾವಾತ್ ಅಂತ ವಾಕ್ಯ ಇದೆ. ಈ ವಾಕ್ಯದ ಹಿನ್ನೆಲೆಯಾಗಿ ಉಪಾಧಿ, ಅದಕ್ಕಿಂತ ಮುಂಚೆ 3 ಅನುಮಾನಗಳು, ಅನ್ವಯ ವ್ಯತಿರೇಕಿ, ಕೇವಲಾನ್ವಯಿ, ಕೇವಲ ವ್ಯತಿರೇಕ, ಅದನ್ನು ನೋಡಿದ್ದೀವಿ. ಪ್ರಾಚೀನ ನ್ಯಾಯ ಮತ್ತು ನವ್ಯ ನ್ಯಾಯದ ಪ್ರಕಾರ ಉಪಾಧಿ ನೋಡಿದ್ದೇವೆ. ಎರಡೂ ನ್ಯಾಯಗಳ ಪ್ರಕಾರವೂ ಲಕ್ಷಣ ನೋಡಿದ್ದಾದ್ಮೇಲೆ ಆ ಉಪಾಧಿಯ ಕೆಲಸ ಏನು ಅಂದರೆ, ಯಾವ ಅನುಮಾನಕ್ಕೆ ಉಪಾಧಿ ಬಂದಿರ್ತದೋ ಅಲ್ಲಿ ಆ ಉಪಾಧಿಯ ಅಭಾವ ಅನ್ನೋದು ಆ ಅನುಮಾನದ ಸಾಧ್ಯದ ಅಭಾವವನ್ನು ಸಾಧನೆ ಮಾಡ್ತದೆ. ಹೀಗೆ ಸಾಧ್ಯದ ಅಭಾವವನ್ನು ಸಾಧನೆ ಮಾಡುವುದರಿಂದ ಈ ವಾದಿಯಾದವನು ಯಾವ ಸಾಧ್ಯವನ್ನು ಸಾಧನೆ ಮಾಡಲಿಕ್ಕೆ ಹೊರಟಿದ್ನೋ ಅದರ ಅಭಾವವನ್ನು ಸಾಧನೆ ಮಾಡುವಂಥ ಸತ್ಪ್ರತಿಪಕ್ಷ ಅನುಮಾನ ಬಂದು ನಿಲ್ತದೆ. ಹೀಗೆ ಆ ಮೊದಲನೇ ಅನುಮಾನ ದುಷ್ಟಾನುಮಾನ ಆಗ್ತದೆ. ಉಪಾಧಿಯನ್ನು ಹೇಳುವ ಉದ್ದೇಶ ಎಲ್ಲ ಕಡೆಯೂ ಹೀಗೇನೆ. ಸತ್ಪ್ರತಿಪಕ್ಷಕ್ಕೆ, ಪ್ರತಿಪಕ್ಷಾನುಮಾನಕ್ಕೆ ಅದು ಉನ್ನಾಯಕ ಆಗ್ತದೆ. ಉನ್ನಾಯಕ ಅಂದರೆ ಪ್ರೇರಕ ಆಗ್ತದೆ ಅಂತ ಇಷ್ಟು ನೋಡಿದ್ದೀವಿ. ಸರಿ, ಇಲ್ಲಿ ಏನಾಗ್ತದೆ, ಈ ಪ್ರಕೃತ ಅನುಮಾನದಲ್ಲಿ ಏನಾಗ್ತದೆ ಅಂತ ಈಗ ನೋಡಬೇಕು. ಕೇವಲಾನ್ವಯಿನಿ ಕೇವಲ ವ್ಯತಿರೇಕಿಣಿ ಚ ಉಪಾಧಿಶಂಕ ಅನುದಯಾತ್ ಅಂತ ಹೇಳಿದರು ಟೀಕಾಚಾರ್ಯರು. ಕೇವಲಾನ್ವಯ ಅನುಮಾನದಲ್ಲಿ ಹಾಗೆ ಕೇವಲ ವ್ಯತಿರೇಕ ಅನುಮಾನದಲ್ಲಿ ಉಪಾಧಿಯ ಶಂಕಾವೇ ಬರೋದಿಲ್ಲ ಅಂತ. ಯಾಕೆ ಬರೋದಿಲ್ಲ ಅಂದರೆ, ಅದರ ಮೊದಲನೇದ್ದೀಗ ಕೇವಲಾನ್ವಯಿನಿ ಸಾಧ್ಯಾಭಾವ ಅಭಾವೇನ ತದ ಅವಿನಾಭಾವಿ ಅಭಾವತ್ವ ಅಭಾವಾತ್. ಈ ಕೇವಲಾನ್ವಯ ಅನುಮಾನ ಯಾವುದಾದ್ರು ಕೇವಲಾನ್ವಯ ಅನುಮಾನ, ಇದಂ ವಾಚ್ಯಂ ಜ್ಞೇಯತ್ವಾತ್, ಇದಂ ವಾಚ್ಯಂ ಲಕ್ಷ್ಯತ್ವಾತ್ ಅಂತ ಕೇವಲಾನ್ವಯ ಅನುಮಾನ. ಇಲ್ಲಿ ಈ ನೀವು ಯಾವುದೇ ಉಪಾಧಿಯನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದು ನಾವು ಪ್ರಯೋಗ ಮಾಡಿದ ಕೇವಲಾನ್ವಯ ಅನುಮಾನ. ಇಲ್ಲಿ ನೀವು ಉಪಾಧಿಯನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ. ಇದು ಯಾಕೆ ಕೇವಲಾನ್ವಯ ಅನುಮಾನ ಅಂತ ಅನ್ನೋದನ್ನು ಈ ಹಿಂದೆ ನೋಡಿದ್ದೀವಿ, ಮತ್ತೊಂದು ಸರಿ ನೋಡ್ಕೊಳ್ಬೇಕು. ಕೇವಲಾನ್ವಯಿ ಅಂದರೆ ಅದಕ್ಕೆ ಅನ್ವಯ ವ್ಯಾಪ್ತಿಯನ್ನು ಮಾತ್ರ ಹೇಳಲಿಕ್ಕೆ ಬರ್ತದೆ ಹೊರತು ವ್ಯತಿರೇಕ ವ್ಯಾಪ್ತಿಯನ್ನು ಹೇಳಲಿಕ್ಕೆ ಬರ್ತಿರೋದಿಲ್ಲ. ಎತ್ರ ಲಕ್ಷ್ಯತ್ವಂ ತತ್ರ ವಾಚ್ಯತ್ವಂ ಅಂತ ಹೇಳಬಹುದು. ಲಕ್ಷ್ಯತ್ವ ಎಲ್ಲಿದೆಯೋ ಅಲ್ಲಿ ವಾಚ್ಯತ್ವ ಇದೆ ಅಂತ ಹೇಳ್ಬೋದು. ಅದಕ್ಕೆ ದೃಷ್ಟಾಂತಗಳನ್ನು ಕೂಡ ತೋರಿಸ್ಬೋದು. ಆದರೆ ಅದಕ್ಕೆ ವ್ಯತಿರೇಕ ವ್ಯಾಪ್ತಿಯನ್ನು ತೋರಿಸ್ಲಿಕ್ಕೆ ಬರ್ತಿರೋದಿಲ್ಲ. ಎತ್ರ ವಾಚ್ಯತ್ವಾಭಾವ ತತ್ರ ಲಕ್ಷ್ಯತ್ವಾಭಾವ ಅಂತ ಹೀಗೆ ತೋರಿಸ್ಲಿಕ್ಕೆ ಬರೋದಿಲ್ಲ. ಯಾಕೆ ಅಂದರೆ ವಾಚ್ಯತ್ವದ ಅಭಾವ ಅಂತ ಅನ್ನೋದೇ ಅಪ್ರಸಿದ್ಧ. ಹೀಗೆ ಇಲ್ಲಿ ಇದು ಕೇವಲಾನ್ವಯಿ, ಅನ್ವಯವನ್ನು ಮಾತ್ರ ತೋರಿಸಲಿಕ್ಕೆ ಬರ್ತದೆ ಹೊರತು ವ್ಯತಿರೇಕವನ್ನು ತೋರಿಸಲಿಕ್ಕೆ ಬರೋದಿಲ್ಲ. ಆ ವ್ಯತಿರೇಕ ಅಂತನ್ನುವುದೇ ಇಲ್ಲಿ ಅಪ್ರಸಿದ್ಧ. ಅಭಾವ ಅಂತನ್ನುವುದೇ ಇಲ್ಲ. ವಾಚ್ಯತ್ವದ ಅಭಾವ ಇರುವಂಥ ಯಾವುದೇ ವಸ್ತು ಕೂಡ ಇಲ್ಲವೇ ಇಲ್ಲ. ಅದನ್ನೇ ಜಯತೀರ್ಥರ ಟೀಕಾದಲ್ಲಿ ಕೇವಲಾನ್ವಯಿನಿ ಸಾಧ್ಯಾಭಾವ ಅಭಾವೇನ, ಕೇವಲಾನ್ವಯ ಅನುಮಾನದಲ್ಲಿ ಸಾಧ್ಯಾಭಾವವೇ ಇಲ್ಲ. ಆದ್ದರಿಂದ ಆ ಸಾಧ್ಯಾಭಾವ ಅವಿನಾಭಾವಿ ಅಭಾವವೂ ಕೂಡ ಇಲ್ಲ. ಅರ್ಥಾತ್ ಸಾಧ್ಯಾಭಾವಕ್ಕೆ ವ್ಯಾಪ್ಯವಾದ ಅಭಾವವೂ ಕೂಡ ಇಲ್ಲ. ಅಭಾವ ಇಲ್ಲ ಅಂದರೆ ಅದಕ್ಕೆ ಪ್ರತಿಯೋಗಿ ಆದದ್ದು ಕೂಡ ಇರೋದಿಲ್ಲ. ಈಗಿಲ್ಲಿ ಪ್ರಾಚೀನ ನ್ಯಾಯದ ಪ್ರಕಾರ ಆ ಉಪಾಧಿಯ ಲಕ್ಷಣವನ್ನು ಸ್ವೀಕರಿಸಿದ್ದಾರೆ. ಆ ಪ್ರಕಾರ ಹೇಳಲಿಕ್ಕೆ ಹೊರಟಿದ್ದಾರೆ. ನಾವೀಗಾಗಲೇ ನೋಡಿದ್ದೇವೆ, ಪ್ರಾಚೀನ ನ್ಯಾಯದ ಪ್ರಕಾರ ಸಾಧ್ಯಾಭಾವ ವ್ಯಾಪ್ಯಾಭಾವ ಪ್ರತಿಯೋಗಿತ್ವಂ ಅಂತನ್ನುವುದು ಉಪಾಧಿಯ ಲಕ್ಷಣ. ಎಲ್ಲೆಲ್ಲಿ ಉಪಾಧ್ಯಾಭಾವ ಇದೆಯೋ ಅಲ್ಲೆಲ್ಲ ಸಾಧ್ಯಾಭಾವ ಇರಬೇಕು. ಹೀಗೆ ಸಾಧ್ಯಾಭಾವಕ್ಕೆ ವ್ಯಾಪ್ಯವಾದ ಅಭಾವ ಯಾವುದಿದೆಯೋ ಅದಕ್ಕೆ ಪ್ರತಿಯೋಗಿ ಆದದನ್ನೇ ಉಪಾಧಿ ಅಂತ ಹೇಳ್ತೀವಿ. ಅದು ಮೂಲ ಇರುವುದು ಹೇಗೆ, ಎಲ್ಲೆಲ್ಲಿ ಸಾಧ್ಯ ಇದೆಯೋ ಅಲ್ಲೆಲ್ಲ ಉಪಾಧಿ ಇದೆ. ಸಾಧ್ಯ ಇದ್ದಲ್ಲೆಲ್ಲ ಉಪಾಧಿ ಇದೆ. ಉಪಾಧಿಯು ಸಾಧ್ಯಕ್ಕೆ ವ್ಯಾಪಕ ಇದೆ. ಉಪಾಧಿ ಒಂದೊಳಗೆ ಇಲ್ಲದೆ ಹೋದರೆ ಅಲ್ಲಿ ಸಾಧ್ಯಾಭಾವನೂ ಕೂಡ, ಅಲ್ಲಿ ಸಾಧ್ಯವೂ ಕೂಡ ಇರೋದಿಲ್ಲ. ಉಪಾಧ್ಯ ಅಭಾವ ಇದ್ದರೆ ಸಾಧ್ಯಾಭಾವವೂ ಇರ್ತದೆ ಅಂತ ಅದರ ಅರ್ಥ. ಆದ್ದರಿಂದ ಉಪಾಧ್ಯ ಅಭಾವ ಅನ್ನೋದು ವ್ಯಾಪ್ಯ, ಸಾಧ್ಯಾಭಾವ ಅಂತನ್ನುವುದು ವ್ಯಾಪಕ.
ಅದನ್ನೇ ಈ ಅಭಿನವ ಚಂದ್ರಿಕಾ ಮೊದಲಾದ ಟಿಪ್ಪಣಿಗಳಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಕೇವಲಾನ್ವಯನೇ ಸಾಧ್ಯಾಭಾವ ಅಭಾವೇನ, ಕೇವಲಾನ್ವಯ ಅನುಮಾನದಲ್ಲಿ ಸಾಧ್ಯಾಭಾವವೇ ಇರುವುದಿಲ್ಲ. ಆದ್ದರಿಂದ ಉಪಾದ್ಯ ಭಾವಸ್ಯ ಸಾಧ್ಯಾಭಾವ ವ್ಯಾಪ್ಯತ್ವ ಅಭಾವಾತ್, ಸಾಧ್ಯಾಭಾವ ಅನ್ನೋದಿದ್ರೆ ಅದಕ್ಕೆ ವ್ಯಾಪ್ಯವಾದದ್ದು ಉಪಾದ್ಯ ಭಾವ ಅಂತ ಹೇಳಲಿಕ್ಕೆ ಬರ್ತಿತ್ತು. ಆ ಅಂಥ ಒಂದು ಉಪಾದ್ಯ ಭಾವಕ್ಕೆ ಪ್ರತಿಯೋಗಿ ಆಗ್ತಿತ್ತು ಉಪಾಧಿ. ಅದರಿಂದ ಇಲ್ಲಿ ಅದನ್ನು ಹೇಳಲಿಕ್ಕೆ ಬರೋದಿಲ್ಲ ಅಂತ ಅದರ ತಾತ್ಪರ್ಯ. ಉಪಾಧಿ ವ್ಯತಿರೇಕೇಣ ಸಾಧ್ಯಾಭಾವ ಸಾಧನ ಅಸಂಭವೇನ ನ ತತ್ರ ಉಪಾಧಿ ಇತಿ ಭಾವ. ಈಗ ನಾನು ಓದಿದ್ದು ಅಭಿನವ ಚಂದ್ರಿಕಾದ ವಾಕ್ಯಗಳು. ಸಾಧ್ಯಾಭಾವೇನೇತಿ ಅಂತ ಪ್ರತೀಕ ಇದೆ, ಆ ಪ್ರತೀಕಕ್ಕೆ ಸಂಬಂಧಪಟ್ಟಂತೆ ನಾನು ಓದಿದೆ. ಈ ಉಪಾಧಿ ಒಂದು ವೇಳೆ ಯಾವುದಾರ ಅನುಮಾನಕ್ಕಿದ್ರೆ ಆ ಉಪಾಧಿಯ ಅಭಾವದಿಂದ ಸಾಧ್ಯದ ಅಭಾವವನ್ನು ಸಾಧನೆ ಮಾಡಲಿಕ್ಕೆ ಬರ್ತಿತ್ತು. ಕಳೆದ ದಿವಸ ಅದನ್ನು ನೋಡಿದ್ದೇವೆ. ಆರ್ದ್ರೇಂದ್ರನ ಸಂಯೋಗದ ಅಭಾವದಿಂದ ಧೂಮಾಭಾವವನ್ನು ಸಾಧನೆ ಮಾಡ್ತಾರೆ. ಇಲ್ಲಿ ಈ ಅನುಮಾನದಲ್ಲಿ ಉಪಾಧಿಯನ್ನೇ ನೀವು ತೋರಿಸ್ಲಿಕ್ಕೆ ಬರಲಿಲ್ಲ. ಆದ್ದರಿಂದ ಉಪಾಧ್ಯ ಭಾವದಿಂದ ಸಾಧ್ಯಾಭಾವವನ್ನು ಸಾಧನೆ ಮಾಡಲಿಕ್ಕೂ ಬರೋದಿಲ್ಲ ಅಂತ ಅದರ ತಾತ್ಪರ್ಯ. ಉಪಾಧಿ ವ್ಯತಿರೇಕೇಣ, ಉಪಾಧಿಯ ವ್ಯತಿರೇಕ ಅಂದ್ರೆ ಅಭಾವ ಅಂತ ಅರ್ಥ. ಅದಕ್ಕೆ ನಾನು ಮೊದಲೊಂದು ದಿವಸ ಪರಿಚಯ ಮಾಡಿಸಿದ್ದೆ. ಅಭಾವ ಅಂದ್ರೂ ವ್ಯತಿರೇಕ ಅಂದ್ರೂ ವ್ಯತ್ಯಯ ಅಂದ್ರೂ ಒಂದೇ ಅರ್ಥ. ಮೂರಕ್ಕೂ ಕೂಡ ನಿಷೇಧ ಅನ್ನೋ ಅರ್ಥವೇ ಬರ್ತದೆ. ಉಪಾಧಿ ವ್ಯತಿರೇಕೇಣ, ಉಪಾಧಿಯ ಅಭಾವದಿಂದ ಸಾಧ್ಯಾಭಾವವನ್ನು ಸಾಧನೆ ಮಾಡಲಿಕ್ಕೆ ಬರುವುದಿಲ್ಲ. ಉಪಾಧಿ ಇದ್ರೆ ಮಾಡ್ಲಿಕ್ಕೆ ಬರ್ತಿತ್ತು. ಹೀಗೆಲ್ಲ ಸಮಸ್ಯೆ ಇದೆ. ಆದ್ರಿಂದ ನಿಮಗೆ ಇಲ್ಲಿ ಆ ಉಪಾಧಿಯನ್ನೇ ಹೇಳಲಿಕ್ಕೆ ಬರಲಿಲ್ಲ ಕೇವಲಾನ್ವಯ ಅನುಮಾನದಲ್ಲಿ ಅಂತ ಅದರ ತಾತ್ಪರ್ಯ. ಕೇವಲಾನ್ವಯ ಅನುಮಾನ ಯಾವುದು ಅಂದ್ರೆ ಇದೇ ಕೇವಲಾನ್ವಯ ಅನುಮಾನ. ಈ ಬ್ರಹ್ಮ ವಾಚ್ಯಂ ಲಕ್ಷ್ಯತ್ವಾತ್ ಅನ್ನುವಂತಹ ಅನುಮಾನವೇ. ಭಾವದೀಪ ಟಿಪ್ಪಣಿ ಮತ್ತು ಭಾವಬೋಧ ಟಿಪ್ಪಣಿಗಳಲ್ಲಿ ಕೇವಲಾನ್ವಯಿನಿ ಇತಿ ದೃಷ್ಟಾಂತತ್ವೇನವ ಬ್ರಹ್ಮವಾಚ್ಯಂ ಲಕ್ಷ್ಯತ್ವಾತ್ ಇತ್ಯಭಿಪ್ರೇತ ಕೇವಲಾನ್ವಯಿ ಉಪಯೋಗಿತಯಾವ ತದುಕ್ತಿ ಅಂತಿದೆ. ಅದನ್ನೇ ನಾನು ಈ ಹಿಂದೆ ನಿಮ್ಗೆ ಹೇಳಿದ್ದೆ. ಕೇವಲಾನ್ವಯಿನಿ ಕೇವಲ ವ್ಯತಿರೇಕಿನಿ ಚ ಅಂತಿದೆಯಲ್ಲ, ಆ ಚ ಅನ್ನೋದನ್ನ ದೃಷ್ಟಾಂತ ಅಂತ ಅರ್ಥ ಇಟ್ಕೊಂಡಿದ್ದಾರೆ ಚ ಅನ್ನೋ ಶಬ್ದಕ್ಕೆ ಅನ್ನೋ ಅಭಿನವ ಚಂದ್ರಿಕಾ ಟಿಪ್ಪಣಿಯಲ್ಲಿ. ಭಾವಬೋಧ ಟಿಪ್ಪಣಿ ಮತ್ತು ದೀಪ ಟಿಪ್ಪಣಿಗಳಲ್ಲಿ ಒಂದು ದೃಷ್ಟಾಂತ ಆಗಬಹುದು, ಅಥವಾ ಇದಂ ಬ್ರಹ್ಮವಾಚ್ಯಂ ಲಕ್ಷ್ಯತ್ವಾತ್ ಅಂತ ಏನೊಂದು ಕೇವಲಾನ್ವಯ ಅನುಮಾನ ಇದೆ. ಬ್ರಹ್ಮವಾಚ್ಯಂ ಲಕ್ಷ್ಯತ್ವಾತ್ ಇತಿ ಅಭಿಪ್ರೇತ ಕೇವಲಾನ್ವಯಿ, ಇದು ಕೇವಲಾನ್ವಯ ಅನುಮಾನ. ಇದು ಬ್ರಹ್ಮವಾಚ್ಯಂ ಲಕ್ಷ್ಯತ್ವಾತ್ ಅಂತ ಈ ಅನುಮಾನಕ್ಕೆ ಉಪಯೋಗ ಆಗುವಂಥದ್ದು ಆ ಇನ್ನೊಂದು ಕೇವಲ ವ್ಯತಿರೇಕ ಅನುಮಾನ ಅಂತ ಅರ್ಥ. ಅಭಿನವ ಚಂದ್ರಿಕಾದಲ್ಲಿರುವ ಒಂದು ವಿಷಯವನ್ನು ಕೂಡ ನಾವು ಗಮನಿಸಬೇಕು. ಯದ್ಯಪಿ ಯಲ್ಲಕ್ಷ್ಯಂ ತದ್ವಾಚ್ಯಂ ಇತಿ ವ್ಯಾಪ್ತೇ ಕೇವಲಾನ್ವಯಿತ್ವಂ ಪರೋ ನ ಮನ್ಯತೆ ತಥಾಪ್ಯಸ್ಮಾಭಿಃ ಕೇವಲಾನ್ವಯಿತ್ವೇನ ಅಂಗೀಕೃತತ್ವಾತ್ ತಸ್ಮಾನ್ ಪ್ರತಿ ಉಪಾದ್ಯುದ್ಭಾವನಂ ನಯುಕ್ತಂ ಇತಿ ಭಾವಃ. ಇದನ್ನ ಈ ಹಿಂದೆ ನಾವು ಪ್ರಾಯ ನೋಡಿರಲಿಲ್ಲ ಈ ವಾಕ್ಯವನ್ನು. ಇದೇನು ಹೇಳ್ತದೆ ಅಂದ್ರೆ, ಈಗ ನಾವು ಕೇವಲಾನ್ವಯಿನಿ ಸಾಧ್ಯಾಭಾವ ಅಭಾವೇನ ಅಂತ ಹೇಳಿದ್ವಿ. ಬ್ರಹ್ಮ ವಾಚ್ಯಂ ಲಕ್ಷ್ಯತ್ವಾತ್ ಅನ್ನುವ ಅನುಮಾನ ಇದು ಕೇವಲಾನ್ವಯ ಅನುಮಾನ. ಇಲ್ಲಿ ಸಾಧ್ಯಾಭಾವ ಅನ್ನುವುದೇ ಇಲ್ಲ. ಆದ್ರಿಂದ ಸಾಧ್ಯಾಭಾವ ಇಲ್ಲದೆ ಹೋದ್ರೆ ಸಾಧ್ಯಾಭಾವ ವ್ಯಾಪ್ಯಾಭಾವ ಪ್ರತಿಯೋಗಿತ್ವ ಅನ್ನೋದು ಉಪಾಧಿ ಆಗಬೇಕಾದ ಒಂದು ಧರ್ಮದಲ್ಲಿ ಕೂಡ ಬರೋದಿಲ್ಲ ಅಂತ ಹೇಳಿದ್ವಿ. ಈ ಎಲ್ಲಕ್ಷ್ಯಂ ತದ್ವಾಚ್ಯಂ ಅಂತೇನೋ ಒಂದು ವ್ಯಾಪ್ತಿ ಇದೆ. ಬ್ರಹ್ಮ ವಾಚ್ಯಂ ಲಕ್ಷ್ಯತ್ವಾತ್ ಅನ್ನುವಂಥ ಅನುಮಾನದಲ್ಲಿ ಆ ವ್ಯಾಪ್ತಿಯನ್ನ ಅದು ಕೇವಲಾನ್ವಯ ವ್ಯಾಪ್ತಿ, ಅದು ಅನ್ವಯ ವ್ಯಾಪ್ತಿ. ಆ ಅನುಮಾನ ಕೇವಲಾನ್ವಯ ಅನುಮಾನ ಅಂತೇಳಿ ಪರ ಒಪ್ಪೋದಿಲ್ಲ, ಅಂದ್ರೆ ಅದ್ವೈತಿಗಳು ಒಪ್ಪೋದಿಲ್ಲ. ಯಾಕಂದ್ರೆ ಅವ್ರಿಗೆ ಆ ವ್ಯಾಪ್ತಿ ಸಮ್ಮತ ಅಲ್ಲ. ಯಾವ್ದಾವ್ದು ಲಕ್ಷ್ಯವಾಗಿದೆಯೋ ಅದೆಲ್ಲ ವಾಚ್ಯ ಆಗಿರ್ಬೇಕು ಅಂತ ಅವ್ರೇನು ಒಪ್ಪಿಲ್ಲ. ಇದೇ ಬ್ರಹ್ಮವೇ ಲಕ್ಷ್ಯವಾಗಿದೆ ಆದ್ರೆ ವಾಚ್ಯ ಆಗಿಲ್ಲ ಅಂತಾನೆ ಅವ್ರದ್ದು ಹಠ ಇದೆ. ಪರೋ ನಮನ್ಯತೆ ತಥಾಪಿ ಅಸ್ಮಾಭಿ, ನಾವು ಅದನ್ನು ಕೇವಲ ಅನ್ವಯ ಅಂತ ಒಪ್ಪಿದ್ದೀವಿ. ನಮ್ಮ ದೃಷ್ಟಿಯಿಂದ ಯಾವುದು ಲಕ್ಷ್ಯ ಆಗಬೇಕೋ ಅದು ವಾಚ್ಯ ಆಗಲೇಬೇಕು. ನಾವು ಅದನ್ನು ಕೇವಲ ಅನ್ವಯ ಅಂತ ಒಪ್ಪಿರುವುದರಿಂದ ನಮ್ಮನ್ನು ಕುರಿತು ಅವರು ಉಪಾಧಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದರ ತಾತ್ಪರ್ಯ. ಇದ್ರ ಹಿಂದೆ ಏನು ಒಂದು ವ್ಯವಸ್ಥೆ ಇತ್ತು ಆಗಿನ ವಾದ ವಿವಾದಗಳಲ್ಲಿ ಅನ್ನೋದನ್ನು ಗಮನಿಸಬೇಕು. ವಾದಿ ಒಂದು ಅನುಮಾನ ಪ್ರಯೋಗ ಮಾಡಿದ, ಪ್ರತಿವಾದಿ ಅದಕ್ಕೆ ಇನ್ನೊಂದು ಉಪಾಧಿ ಇತ್ಯಾದಿಗಳನ್ನು ಏನೋ ಒಂದು ಹೇಳ್ತಾನೆ. ಅಂತೂ ವಾದಿ ಪ್ರತಿವಾದಿಗಳ ನಡುವೆ ಚರ್ಚೆ ನಡೆದಿದೆ, ದ್ವೈತಾದ್ವೈತಗಳ ನಡುವೆ ಚರ್ಚೆ ನಡೆದಿದೆ. ಈಗ ಅದ್ವೈತಗಳನ್ನು ಕುರಿತು ಬ್ರಹ್ಮ ಲಕ್ಷ್ಯಂ ನ ಭವತಿ, ಬ್ರಹ್ಮ ವಾಚ್ಯಂ ನ ಭವತಿ,
ಬ್ರಹ್ಮ ವಾಚ್ಯಂ ಲಕ್ಷ್ಯತ್ವಾತ್ ಅಂತ ನಾವು ಅನುಮಾನ ಪ್ರಯೋಗ ಮಾಡಿದ್ವಿ. ಇದು ನಾವು ಪ್ರಯೋಗ ಮಾಡಿದ ಕೇವಲ ಅನ್ವಯ ಅನುಮಾನ. ಈ ಥರ ಅನುಮಾನ ಪ್ರಯೋಗ ಮಾಡಿದಾಗ ಅದಕ್ಕೆ ದೃಷ್ಟಾಂತ ತೋರಿಸುವಾಗ, ಅನ್ವಯ ಮತ್ತು ವ್ಯಾಪ್ತಿಗಳನ್ನು ತೋರಿಸುವಾಗ ಇಬ್ಬರೂ ಒಪ್ಪಿಕೊಂಡಿರುವಂಥ ವ್ಯಾಪ್ತಿಗಳನ್ನು ದೃಷ್ಟಾಂತಗಳನ್ನು ತೋರಿಸ್ಬೇಕು. ವಿವಾದ ಇರುವುದೆಲ್ಲಿಯೇ ಸಾಧ್ಯದ ಬಗ್ಗೆ, ಸಾಧ್ಯ ಪಕ್ಷದಲ್ಲಿ ಇದೆಯೋ ಇಲ್ಲವೋ ಅಂತ ವಿವಾದ ಇದೆ ಅಂತ ಒಬ್ಬ ಹೇಳ್ತಾನೆ, ಇಲ್ಲ ಅಂತ ಇನ್ನೊಬ್ಬ ಹೇಳ್ತಾನೆ. ಅದ್ರ ಬಗ್ಗೆ ಸಹಮತ ಇರೋದು ಸಾಧ್ಯ ಇಲ್ಲ. ಅದ್ರ ಬಗ್ಗೆನೂ ಸಹಮತ ಇದ್ಬಿಟ್ರೆ ಚರ್ಚೆನೇ ಮುಂದುವರಿಯೋದಿಲ್ಲ. ಸಹಜವಾಗಿ ಅವರಿಬ್ಬರು ಸಿದ್ಧಾಂತವು ಬೇರೆ ಬೇರೆ ಆದ್ದರಿಂದ ಇವನು ದ್ವೈತಿಯಾದವನು ಬ್ರಹ್ಮನನ್ನು ವಾಚ್ಯ ಅಂತಾನೆ, ಅವನು ವಾಚ್ಯ ಅಂತ ಅನ್ನೋದಿಲ್ಲ ಅದ್ವೈತಿ. ಆದ್ರಿಂದ ಆ ಭಿನ್ನಾಭಿಪ್ರಾಯ, ಸಾಧ್ಯದ ಕುರಿತು ಭಿನ್ನಾಭಿಪ್ರಾಯ ಇದ್ದೇ ಇರ್ತದೆ. ಆದರೆ ವ್ಯಾಪ್ತಿಯ ಕುರಿತಾಗಿ ಮತ್ತು ಈ ಉಪಾಧಿ ಹೇಳಬೇಕಾದ್ರೆ ಆ ಉಪಾಧಿಗೆ ಸಂಬಂಧಪಟ್ಟಂತೆ ಏನು ವ್ಯಾಪ್ತಿ ಬರಬೇಕಾಗಿದೆಯಲ್ಲ, ಅಲ್ಲಿ ಪರಸ್ಪರರಿಗೆ ಕೆಲವು ಸರಿ ಒಪ್ಪಿಗೆ ಬೇಕಾಗ್ತದೆ. ಈಗ ನೀವು ನಮಗೆ ಉಪಾಧಿ ಹೇಳಬೇಕಾದ್ರೆ ನಾವು ಪ್ರಯೋಗ ಮಾಡಿದ ಅನುಮಾನಕ್ಕೆ ನೀವು ಅದ್ವೈತಗಳು ಉಪಾಧಿ ಹೇಳ್ತೀರಿ ಅಂತ ಹೊರಟಿದ್ದೀರಿ. ಆದರೆ ಆ ಉಪಾಧಿ ಹೇಳಬೇಕಾದ್ರೆ ಕೇವಲ ಅನ್ವಯ ಅಂತ ನಾವು ಒಪ್ಪಿದ್ದೀವಲ್ಲ, ನೀವು ಒಪ್ಪಿಲ್ಲದೆ ಇರ್ಬೋದು, ಆದರೆ ನಾವು ಒಪ್ಪಿದ್ದೀವಿ. ಅದನ್ನು ನಮ್ಮನ್ನು ಕುರಿತು ನೀವು ಹಾಗೆ ಉಪಾಧಿ ಹೇಳಬಾರ್ದು. ನೀವು ಇಬ್ಬರೂ ಕೂಡ ಇದನ್ನು ಕೇವಲ ಅನ್ವಯಿ ಅಂತ ಒಪ್ಪಿಲ್ಲದೆ ಹೋದರೆ ಆವಾಗ ಉಪಾಧಿ ಹೇಳ್ಬೋದಿತ್ತು ಅಂತ ಅದು ತಾತ್ಪರ್ಯ. ಈ ವಾಕ್ಯ ಗಮನಿಸ್ಬೇಕು. ಇದು ಕೇವಲ ಅನ್ವಯಿ ಅಲ್ಲ ಈ ಅನುಮಾನ ಅಂತ ದ್ವೈತಿಗಳು ಅದ್ವೈತಿಗಳು ಇಬ್ಬರೂ ಒಪ್ಪಿದ್ರೆ ಆವಾಗ ಅದು ಪರಸ್ಪರ ಸಹಮತಿ ಬಂತು. ಆವಾಗ ಈ ಅನುಮಾನಕ್ಕೂ ನೀವು ಒಂದು ಉಪಾಧಿಯನ್ನು ಹೇಳಿ ಇದು ದುಷ್ಟಾನುಮಾನ ಅಂತ ಹೇಳ್ಬೋದಿತ್ತು. ಆದರೆ ಕೇವಲ ಅನ್ವಯ ಅಲ್ಲ ಇದು ಅಂತ ಇಬ್ರು ಕೂಡ ಒಪ್ಪಲಿಲ್ಲ, ನೀವು ಮಾತ್ರ ಒಪ್ಪಿದ್ದೀರಿ. ನಾವು ಕೇವಲ ಅನ್ವಯ ಅಂತಲೇ ಒಪ್ಪಿದ್ದೀವಿ. ಅದರಿಂದ ನಮ್ಮನ್ನು ಕುರಿತು ನಿಮಗೆ ಉಪಾಧಿ ಹೇಳಲಿಕ್ಕೆ ಬರೋದಿಲ್ಲ ಅಂತ ಅದರ ತಾತ್ಪರ್ಯ. ಹೀಗೆ ವಾದ ವಿವಾದದ ವ್ಯವಸ್ಥೆ ಇರ್ತದೆ. ಬ್ರಹ್ಮ ವಾಚ್ಯಂ ಲಕ್ಷ್ಯತ್ವಾತ್ ಅಂತ ಅನುಮಾನವನ್ನಾದರೂ ನೀವು ದ್ವೈತಿಗಳು ನಮ್ಮನ್ನು ಅದ್ವೈತಗಳ ಕುರಿತು ಹೇಗೆ ಪ್ರಶ್ನೆ ಮಾಡಿದಿರಿ ಅಂತ ನಿಮ್ಮ ಪ್ರಶ್ನೆ ಇದೆ. ಯಾಕಂದ್ರೆ ಯಾವ್ದು ಲಕ್ಷ್ಯವಾಗಿದೆಯೋ ಅದೆಲ್ಲ ವಾಚ್ಯ ಆಗಿದೆ ಅಂತ ನಾವಿನ್ನೂ ಒಪ್ಪಿಲ್ವಲ್ಲ ಅಂತ ನಿಮ್ಮ ಪ್ರಶ್ನೆ ಕೇಳ್ತೀರಿ. ಆದರೆ ಒಪ್ಪಿದ್ದೀರಿ ಅಂತ ನಾವು ಅವ್ರಿಗೆ ತೋರಿಸ್ತೇವೆ. ಯಾಕೆಂದ್ರೆ ಸಾಧಾರಣ ತೀರವತ ದೃಷ್ಟಾಂತ ಕೊಟ್ಟಿದ್ದೇವೆ. ತೀರದ ಬಗ್ಗೆ ಈಗ ವಿವಾದಗ್ರಸ್ತವಾದ ಬ್ರಹ್ಮನನ್ನ ಆ ಕಡೆ ಇಡೋಣ ಸ್ವಲ್ಪ ಹೊತ್ತು. ತೀರದ ಬಗ್ಗೆ ನಮಗೂ ನಿಮಗೂ ಇಬ್ಬರಿಗೂ ಸಮಾಧಾನ ಇದೆಯಲ್ಲ, ಸಹಮತ ಇದೆಯಲ್ಲ, ಆ ತೀರ ಲಕ್ಷ್ಯ ಆಗಿದೆಯಲ್ಲ, ತೀರ ವಾಚ್ಯ ಆಗಿದೆಯೋ ಇಲ್ಲೋ? ತೀರ ಶಬ್ದದಿಂದ ವಾಚ್ಯ ಅಲ್ಲ ಅಂತ ನೀವೇನು ಹೇಳ್ತಿಲ್ವಲ್ಲ. ಅದರಿಂದ ಅದು ಲಕ್ಷ್ಯವೂ ಆಗಿದೆ, ವಾಚ್ಯವೂ ಆಗಿದೆ ತೀರ. ಅದಕ್ಕಾಗಿ ಸಾಧರ್ಮೇಣ ತೀರವತ್ ಅಂತ ದೃಷ್ಟಾಂತ ಕೊಟ್ಟಿರೋದು. ಅದನ್ನು ನೀವು ಒಪ್ಪಿದ್ದೀರಿ. ಅದನ್ನು ಒಪ್ಪಿದ್ದೀರಾದ್ರಿಂದ ಮುಂದೆ ನಿಮಗೆ ಬ್ರಹ್ಮವೂ ಕೂಡ ವಾಚ್ಯವಾಗಿದೆ ಅಂತ ಸಮರ್ಥನೆ ಮಾಡ್ತಿರೋದು. ಅನುಮಾನ ಪ್ರಯೋಗ ಮಾಡುವಾಗ ಪರ್ವತಃ ವನ್ಯಮಾನ್ ಧೂಮಾತ್ ಯಥಾ ಮಹಾನಸಃ ಅಂತ ಹೇಳುವಾಗಲೂ ಕೂಡ ವನ್ಯ ಬಗ್ಗೆ ಇನ್ನೂ ಕೂಡ ಕೇಳುವ ವ್ಯಕ್ತಿಗೆ ತೀರ್ಮಾನ ಆಗಿಲ್ಲ. ಆದರೆ ಪರ್ವತದಲ್ಲಿ ಧೂಮ ಇದೆ ಅಂತ ತೀರ್ಮಾನ ಆಗಿದೆ. ಧೂಮಕ್ಕೂ ವನ್ನಿಗೂ ವ್ಯಾಪ್ತಿ ಇದೆ ಅಂತ ತೀರ್ಮಾನ ಆಗಿದೆ, ಅವನಿಗೆ ಗೊತ್ತಿದೆ ಮೊದಲೇ. ಹಾಗೆ ಧೂಮಕ್ಕೂ ವನ್ನಿಗೂ ವ್ಯಾಪ್ತಿ ಇದೆ, ಅದಕ್ಕೊಂದು ದೃಷ್ಟಾಂತ ಇದೆ ಅಂತಲೂ ಗೊತ್ತಿದೆ. ಇಷ್ಟೆಲ್ಲ ಅವನಿಗೆ ಎದುರಾಳಿಗೂ ಕೂಡ ಗೊತ್ತಿರೋದ್ರಿಂದ ಈ ಪರ್ವತದಲ್ಲಿಯೂ ಕೂಡ ವನ್ನಿ ಇದೆ ಅಂತ ಅವನಿಗೆ ನಾವು ಸಮರ್ಥನೆ ಮಾಡಿ ಹೊರಟಿದ್ದೀವಿ. ತೀರ ಮತ್ತೆ ಘಟ ಮತ್ತೆ ಯಾವುದೋ ಇನ್ನು ಬೇರೆ 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 ಎಷ್ಟೆಷ್ಟೋ ಲಕ್ಷ್ಯಗಳಿವೆ. ಅವೆಲ್ಲವೂ ಕೂಡ ಲಕ್ಷ್ಯ ಆಗಿರುವುದರಿಂದ ವಾಚ್ಯ ಆಗಿದೆ ಅಂತ ನಿಮಗೆ ಅದ್ವೈತಗಳಿಗೆ ಗೊತ್ತಿದೆ. ಬೇರೆ ವ್ಯವಹಾರದಲ್ಲಿ ನೀವು ನೋಡಿದ್ದೀರಿ. ವ್ಯವಹಾರದಲ್ಲಿ ಅದು ಇದೆ ಅಂದಮೇಲೆ ಅದೇ ಥರ ಲಕ್ಷ್ಯ ಆಗಿರುವ ಬ್ರಹ್ಮನನ್ನ ವಾಚ್ಯ ಅಲ್ಲ ಅಂತ ಯಾಕೆ ಹೇಳ್ತೀರಿ ನೀವು? ಅದೇ ವ್ಯಾಪ್ತಿಯಿಂದ ಲಕ್ಷ್ಯ ಆಗಿದ್ದ ಮೇಲೆ ಅದು ವಾಚ್ಯವೂ ಆಗಬೇಕು ಬ್ರಹ್ಮ ಅಂತ ಈ ವಿವಾದಗ್ರಸ್ತ ಸ್ಥಳದಲ್ಲಿ ತೋರಿಸ್ತೇವೆ ಅಂತ ತಾತ್ಪರ್ಯ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.